ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ವಿಜ್ಞಾನ ವಿಷಯದಲ್ಲಿ FA1ರಲ್ಲಿ ಸೆಟ್ 4ರ ಪ್ರಶ್ನೆ ಪತ್ರಿಕೆ ಇದು ಆಗಿದೆ. ಇದಕ್ಕಿಂತ ಮುಂಚೆ 3 ಸೆಟ್ ಕ್ವಶನ್ ಪೇಪರನ್ನು ಹಾಕಿದ್ದೀರಿ ಮತ್ತು ವೆರಿ ಇಂಪಾರ್ಟೆಂಟ್ ಅಂದರೆ ಪ್ರತಿ ಪಾಠದ ಪ್ರಶ್ನೋತ್ತರಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇದ್ದಾವೆ. ಸೊ ದಯಮಾಡಿ ತಾವು ಅವುಗಳನ್ನು ಹೋಗಿ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಪ್ರತಿ ವಿಷಯದಲ್ಲಿನೂ ಕೂಡ ನಿಮಗೆ 2ರಿಂದ 3 ಸೆಟ್ ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಖಂಡಿತವಾಗಿ ಇವು ನಿಮಗೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಮತ್ತು ನಿಮ್ಮ ಸ್ಕೋರಿಂಗು ಕೂಡ ಭಾಳನೇ ಹೆಲ್ಪ್ ಆಗ್ತದೆ. ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಬರ್ತದೆ. ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು ಅಂತ ಕೇಳ್ತಾರೆ. ಇದು ಭಾಳ ಸರಣ ಕೂಡ ಎಕ್ಸಾಮ್ಗೆ ಕೇಳಿದ್ದಾರೆ ಮತ್ತು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಉತ್ತರ ಹೈಡ್ರೋಜನ್ ಅಂತ ಬರ್ತದೆ. ಸೊ ಹೈಡ್ರೋಜನ್ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಫ್ರೆಂಡ್ಸ್. ಈ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರ ಹಾಕ್ತವೆ ಅಂತ ಕೇಳಿದ್ದಾರೆ. ಅಂದರೆ ಸಸ್ಯಗಳು ತಮ್ಮಲ್ಲಿರ್ತಕ್ಕಂಥ ಹೆಚ್ಚಾದ ನೀರನ್ನು ಹೊರ ಹಾಕ್ತಕ್ಕಂಥ ಕ್ರಿಯೆಗೆ ಏನಂತ ಕರೀತಾರೆ? ಇಟ್ಸ್ ಅ ವೆರಿ ಸಿಂಪಲ್, ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ. ಸೊ ಬಾಷ್ಪ ವಿಸರ್ಜನೆ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 3, ವಿದ್ಯುತ್ ಸಾಮರ್ಥ್ಯದ ಏಕಮಾನ ಯಾವುದು? ಸೊ ವಿದ್ಯುತ್ ಸಾಮರ್ಥ್ಯದ ಏಕಮಾನ ಏನಪ್ಪ ಅಂದರೆ ವ್ಯಾಟ್ ಅಂತಾರೆ. ಸೊ ವ್ಯಾಟ್ ಈಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಏಕಮಾನಗಳಾಗಿರ್ಬೋದು ಮತ್ತು ವಿದ್ಯುತ್ ಮಂಡಲದಲ್ಲಿರ್ತಕ್ಕಂಥ ಚಿಹ್ನೆಗಳ ಮೇಲೆ ನಿಮಗೆ ಒಂದು ಪ್ರಶ್ನೆ ಗ್ಯಾರಂಟಿಯಾಗಿ ಬರ್ತದೆ. ಒಂದು ಚಿಹ್ನೆಗಳಾಗಿರ್ಬೋದು, ಇನ್ನೊಂದು ಏಕಮಾನ ಆಗಿರ್ಬೋದು. ಇಲ್ಲಿ 11 ಚಿಹ್ನೆಗಳಿದ್ದಾವೆ, 7 ಏಕಮಾನಗಳಿದ್ದಾವೆ. ಪಾಠದಲ್ಲಿ ಎಲ್ಲವುಗಳನ್ನು ಕೂಡ ನೀವು ಏನು ಮಾಡಬೇಕು, ಪ್ರಿಪೇರ್ ಮಾಡಿಕೊಂಡು ಹೋಗಬೇಕು. ಪ್ರಶ್ನೆ 2 ಅಂಕಕ್ಕೆ ಹೋಗೋಣ. ಇದು ಕೂಡ 1 ಅಂಕದ ಪ್ರಶ್ನೆ. ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಿರ್ಧರಿಸಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಅಂಶಗಳು ಯಾವುವು? ಭಾಳ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇತ್ತು. ಇದರಲ್ಲಿ ಸ್ಥಿತಿ ಬದಲಾವಣೆ ಬರ್ತದೆ, ಬಣ್ಣದ ಬದಲಾವಣೆ, ಅನಿಲದ ಬಿಡುಗಡೆ ಮತ್ತು ತಾಪದಲ್ಲಿ ಬದಲಾವಣೆ. ಇವು 4 ಅಂಶಗಳನ್ನು ನಡೆದ್ರೆ ನಾವೇನಂತ ಕರಿತೀವಿ? ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವೇನು ಮಾಡ್ತೀವಪ್ಪ ಅಂದ್ರೆ ನಿರ್ಧಾರವನ್ನು ಮಾಡ್ತೀವಿ. ಮುಂದಿನ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆ ಎಂದರೇನು ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ 3 ಪಾಠ ಕವರ್ ಮಾಡಿದ್ದೀನಿ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ, 2ನೇದು ಜೀವಕ್ರಿಯೆಗಳು ಅಂತ ಬರ್ತದೆ, ಜೀವಕ್ರಿಯೆಗಳು, 3ನೇದು ವಿದ್ಯುತ್ ಶಕ್ತಿ ಅಂತಕ್ಕಂಥ ಪಾಠ ಬರ್ತದೆ. ಓಕೆ, ಈ 3 ಪಾಠಗಳ ಮೇಲೆ ನಾನೇನು ಮಾಡಿದ್ದೀನಿ, 20 ಮಾರ್ಕ್ಸ್ ಕ್ವಶನ್ ಪೇಪರನ್ನು ಅರೇಂಜ್ ಮಾಡಿದ್ದೀನಿ. ಮತ್ತು ನನಗನ್ಸುತ್ತೆ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ನಿಮಗೂ ಕೂಡ ಎಕ್ಸಾಮ್ಗೆ ಇಲ್ಲಿಂದ ಪ್ರಶ್ನೆಗಳು ಬರ್ತವೆ. ದ್ಯುತಿ ಸಂಶ್ಲೇಷಣೆ ಅಂದರೆ ಏನಂತ ಕೇಳಿದರೆ, ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಸಹಾಯದಿಂದ ಆಹಾರ ತಯಾರಿಸ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ, ಗೃಹ ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸ್ನ ಉಪಯೋಗವೇನು ಅಂತ ಕೇಳಿದ್ದಾರೆ. ಇದು ಕೂಡ 1 ಮಾರ್ಕಿಗೆ ಬಂದಿರತಕ್ಕಂಥ ಪ್ರಶ್ನೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಹಿಸಿದರೆ ಉಷ್ಣದ ಪರಿಣಾಮದಿಂದ ತಂತಿಯು ಕರಗಿ ಮಂಡಲವನ್ನು ಕಡಿತ ಮಾಡ್ತದೆ. ಇದರಿಂದ ಸಾಧನಗಳು ಹಾಳಾಗೋದಿಲ್ಲ. ಇದೆಲ್ಲ ಕೆಲಸ ಮಾಡೋದು ಯಾವುದಪ್ಪ ಅಂದರೆ ವಿದ್ಯುತ್ನ ಫೀಸ್ ಅನ್ನೋದನ್ನು ನೀವು ಬರಿಬೇಕು. ಇನ್ನು 2 ಅಂಕದ 4 ಪ್ರಶ್ನೆ ಇದ್ದಾವೆ. 1ನೇದಂತೂ ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಭಾಳ ಸಲ ಕೇಳ್ತಾರೆ. ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತ ಕೇಳ್ತಾರೆ. ನೆನಪಿರಲಿ, ಉತ್ಕರ್ಷಣ ಅಂದರೆ ಆಕ್ಸಿಜನನ್ನು ಪಡೆದುಕೊಳ್ತಕ್ಕಂಥ ಕ್ರಿಯೆ, ಅಪಕರ್ಷಣೆ ಅಂದರೆ ಆಕ್ಸಿಜನನ್ನು ಕಳೆದುಕೊಳ್ತಕ್ಕಂಥ ಕ್ರಿಯೆ. ಇಲ್ಲಿ ಉತ್ಕರ್ಷಣ ಕ್ರಿಯೆಗೆ ಬರ್ತಕ್ಕಂಥ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಅದು 2Cu+O2 ಇಟ್ ಗಿವ್ಸ್ ಟು 2CuO ಅಂತ ಬರೀಬೇಕು. ಇನ್ನು ಅಪಕರ್ಷಣೆಗೆ 2MgO ಇಟ್ ಗಿವ್ಸ್ ಟು 2Mg+O2 ಅನ್ನೋದನ್ನು ಉತ್ತರದಲ್ಲಿ ನೀವು ಬರಿಬೇಕು. ಇನ್ನು ಕಾರಣ ಕೊಡಿ ಅಂತ ಕೇಳಿತ್ತು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ತಾಮ್ರದಿಂದ ಮಾಡಿದ ವಸ್ತುಗಳು ಗಾಳಿಗೆ ತೆರೆದಿಟ್ಟಾಗ ತಮ್ಮ ಹೊಳಪನ್ನು ಕಳೆದುಕೊಳ್ತವೆ ಅಂತ ಕೇಳಿದ್ದಾರೆ. ಇದಕ್ಕೆ ಮೇನ್ ಕಾರಣಪ್ಪ ಅಂದರೆ ಈ ತಾಮ್ರದ ವಸ್ತುಗಳು ವಾತಾವರಣದಲ್ಲಿ ಗಾಳಿಯೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಅಥವಾ ತಾಮ್ರದ ಕಾರ್ಬೋನೇಟ್ ಅಥವಾ ತಾಮ್ರ ಉತ್ಕರ್ಷಣೆಯನ್ನು ಹೊಂದುತ್ತದೆ ಅಥವಾ ತಾಮ್ರವು ಸಂಕ್ಷಾರಣೆಗೆ ಒಳಪಡುತ್ತದೆ. ಸೊ ಹೀಗಾಗಿ ಅದೇನಾಗೋದಪ್ಪ ಅಂದರೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಇನ್ನೊಂದು ಪ್ರಶ್ನೆ ಕೊಟ್ಟಿದ್ರು, ತಾಮ್ರದ ನೈಟ್ರೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮೊಳೆ ನಿಧಾನವಾಗಿ ಕಂದು ಬಣ್ಣಕ್ಕೆ ತಿರುಗ್ತದೆ. ಇದಕ್ಕೆ ಏನು ಕಾರಣಪ್ಪ ಅಂತಂದರೆ ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆ ನಡೆದಿದೆ ಅಥವಾ ಕಬ್ಬಿಣ ಈ ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಸ್ಥಾನಪಲ್ಲಟ ಮಾಡಿದೆ ಅನ್ನೋದನ್ನು ಬರೆದ್ರೆ ಈ ಪ್ರಶ್ನೆ ಉತ್ತರ ನಿಮಗೆ ಕಂಪ್ಲೀಟ್ ಆಗ್ತದೆ. ಮುಂದಿನ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನೆಪ್ರಾನ್ ರಚನೆ ತೋರಿಸ್ತಕ್ಕಂಥ ಚಿತ್ರ ಕೇಳಿದ್ದಾರೆ. ಇದರಲ್ಲಿ ಗ್ಲಾಮುರಸ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ. ಓಕೆ, ಗ್ಲಾಮುರಲಸ್ ಆಗಿರ್ಬೋದು, ನೆಫ್ರಾನ್ನ ಕಳವೆ ಆಕಾರದ ಭಾಗ, ಸಂಗ್ರಾಹಕ, ಲೋಮನಾಳ, ರೀನಲ್ ಅಭಿಧಮನಿ ಕವಲು, ರೀನಲ್ ಅಪಧಮನಿ ಕವಲು, ರೀನಲ್ ಅಪಧಮನಿಯ ಕವಲು, ಬೌಮನ್ನನ ಕೋಶ.
ಸೊ ಗ್ಲಾಮರುಲಸ್ ಮತ್ತು ಬಹುಮನನ ಕೋಶ ಯಾವತ್ತೂ ಕೂಡ ನಿಮಗೆ ಕೇಳ್ತಾರೆ. ಅವೆರಡು ಕನ್ಸೆಪ್ಟನ್ನು ನೀವು ಚೆನ್ನಾಗಿ ಏನು ಮಾಡಿಕೊಡ್ರಿ ಅಂತಂದರೆ ಓದ್ಕೊಡ್ರಿ. ಆ ಚಿತ್ರದಲ್ಲಿ ಭಾಗಗಳನ್ನು ಗುರುತಿಸೋದನ್ನು ಕೂಡ ನೀವು ಕಲೀಲೇಬೇಕು. ಮುಂದಿನ ಪ್ರಶ್ನೆಗೆ ಬರ್ತೀನಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ರೋಧ ಮತ್ತು ರೋಧಶೀಲತೆಯನ್ನು ನಿರೂಪಿಸಿರಿ. ರೋಧ ಅಂದರೆ ವಾಹಕದಲ್ಲಿ ಪ್ರವಹಿಸುವ ವಿದ್ಯುದ್ದಾವೇಶಗಳ ಚಲನೆಗೆ ವಿರೋಧಿಸುವ ವಾಹಕದ ಗುಣವನ್ನು ನಾವೇನಂತೀವಿ, ರೋಧ ಅಂತ ಕರಿತೀವಿ. ಬಟ್ ರೋಧಶೀಲತೆ ಅಂದರೆ ವಾಹಕ ವಸ್ತುವಿನ ಅನುಪಾತೀಯ ಸ್ಥಿರಾಂಕವನ್ನು ನಾವೇನಂತ ಕರಿತೀವಿ, ರೋಧಶೀಲತೆ ಅಂತಲೇ ಕರಿತೀವಿ. ಓಕೆನಾ. ಮುಂದಿನ ಪ್ರಶ್ನೆ ಇದರಲ್ಲಿ ಕೊಟ್ಟಿದ್ರು, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಆಗಲು ಕಾರಣಗಳು ಏನು? ಇಲ್ಲಿ ಮುಖ್ಯವಾಗಿ 3 ಕಾರಣಗಳು ಬರ್ತವೆ. 1, ಸಜೀವ ಮತ್ತು ತಟಸ್ಥ ತಂತಿಗಳು ಪರಸ್ಪರ ಸಂಪರ್ಕಕ್ಕೆ ಬಂದಾಗ. 2, ಒಂದೇ ಸಾಕೆಟಿಗೆ ಹಲವಾರು ಉಪಕರಣಗಳನ್ನು ಜೋಡಿಸಿದಾಗ. 3, ರಸ್ವ ಮಂಡಲವನ್ನು ಉಂಟಾದರೆ. ಈ 3 ಏನಪ್ಪ ಅಂತಂದರೆ ಓವರ್ಲೋಡ್ ಉಂಟಾಗಲಿಕ್ಕೆ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಕಾರಣಗಳ ಪಟ್ಟಿಯಲ್ಲಿ ನೀವು ಬರಿಬೇಕು. ಮುಂದಿನ ಪ್ರಶ್ನೆ 3 ಅಂಕಕ್ಕೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಬರಿಬೇಕಂದ್ರೆ, ಸಣ್ಣ ಕರುಳು ಆಹಾರದಲ್ಲಿನ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಹಾಗೂ ಕೊಬ್ಬುಗಳ ಸಂಪೂರ್ಣ ಪಚನವಾಗುವ ಒಂದು ಸ್ಥಳ. ಕರುಳು ರಸದಲ್ಲಿನ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ, ಕೊಬ್ಬನ್ನು ಕೊಬ್ಬಿನ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗೋದು ಸಣ್ಣ ಕರಳಿನಲ್ಲಿ. ಈ ವಿಲಯಗಳು ಜೀರ್ಣವಾದ ಆಹಾರವನ್ನು ಹೀರಿ ರಕ್ತಕ್ಕೆ ಸೇರಿಸ್ತವೆ. ಸಣ್ಣ ಕರುಳಿನ ಒಳಗೋಡೆಯಲ್ಲಿನ ವಿಲಯಗಳು ಪಚನವಾದ ಆಹಾರವನ್ನು ಹೀರಿಕೊಳ್ತವೆ ಅನ್ನೋ ಪಾಯಿಂಟ್ಸನ್ನು ನೀವು ಇದರಲ್ಲಿ ಬರಿಬೇಕು. ಇನ್ನೊಂದು ಪ್ರಶ್ನೆ ಬರ್ತದೆ, ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರ ಕ್ರಿಯೆಯನ್ನು ವಿವರಿಸಿರಿ ಅಂತ. ಅದರಲ್ಲಿ ನಾನು ಪ್ರಶ್ನೆ ಕೊಟ್ಟಿದ್ದೀನಿ. ಇಲ್ಲಿ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯನ್ನು ಫ್ಲೋಯಂ ಅಂಗಾಂಶದಲ್ಲಿ ಜರುಗ್ತದೆ. ಇಲ್ಲಿ ಆಹಾರ ಮತ್ತು ಇತರ ವಸ್ತುಗಳ ಸ್ಥಾನಾಂತರ ಜರಡಿನಾಳದ ಪಾರ್ಶ್ವ ಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕಿನಲ್ಲಿ ನಡೀತದೆ. ಇಲ್ಲಿ ಅಭಿಸರಣ ಒತ್ತಡದಿಂದ ಈ ಕ್ರಿಯೆ ಸಾಧಿಸ್ತಾರೆ ಅಂತ ನೀವು ಬರಿಬೇಕು. ಒಂದು 3 ಪ್ರಶ್ನೆಗಳಿದ್ದಾವೆ. ಫಸ್ಟ್ ಒಂದು ಕೇಳಿದ್ರು, ವೆರಿ ಮೋಸ್ಟ್ ಇಂಪಾರ್ಟೆಂಟ್. 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದೇ ಅನುಕ್ರಮವಾದ ವಿದ್ಯುತ್ ವಾಹಕದ 2 ಬಿಂದುಗಳ ನಡುವೆ 1 ಕೂಲಾಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರ್ತದೆ ಅಂತ ಬರಿಬೇಕು. ಇನ್ನು ಎರಡನೇದು ಏನಪ್ಪ ಅಂದ್ರೆ, ವಿಭವಾಂತರವನ್ನು ಅಳೆಯುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಸೊ ವೋಲ್ಟಮೀಟರ್, ಇಟ್ಸ್ ಅ ವೆರಿ ಈಸಿ. ಇನ್ನು ಒಂದು ವಾಹಕದ ರೋಧ ಅಂದರೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ವಾಹಕ ತನ್ನ ಮೂಲಕ ಹರಿಯುವ ವಿದ್ಯುದ್ದಾವೇಶಗಳ ಹರಿಯುವಿಕೆಗೆ ಅಡ್ಡಿ ಅಥವಾ ಅಡಚಣೆಯನ್ನು ಉಂಟು ಮಾಡೋ ಲಕ್ಷಣವನ್ನು ನಾವೇನಂತೀವಿ, ಆ ವಾಹಕದ ರೋಧ ಅಂತಲೇ ಕರಿತೀವಿ. ಇಷ್ಟು ಏನಾಗಿತ್ತಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸನ್ನು ಕವರ್ ಮಾಡಿದ್ದೀನಿ. ಇನ್ನು ಯಾವ ವಿಷಯದ ಪ್ರಶ್ನೆ ಪತ್ರಿಕೆಗಳು ಬೇಕು ಅನ್ನೋದನ್ನು ನೀವೇನಾದರೂ ಕಮೆಂಟ್ ಮಾಡಿದರೆ ಖಂಡಿತವಾಗಿ ನಾನು ನಿಮಗೆ ಲೈನ್ ಅಪ್ ಮಾಡ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತವೆ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ.